ನೋಡಮ್ಮ, ನೀನ್ ಅನ್ಕೊಂಡಂಗೆ ನಾನಿಲ್ಲ ಅತ್ತ ಜೊತೆ ಚೆನ್ನಾಗಿರಕ್ ಆಯ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ನಿನಗ್ ಸುಳ್ಳು ಹೇಳ್ದೆ ಬೇರೆ ದಾರಿ ಇಲ್ಲ ನನ್ಗೆ. ನೀನ್ ಸಂತೋಷವಾಗಿರ್ಬೇಕು, ನೀನು ಅಪ್ಪಯ್ಯ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಿಮಗ್ ಸತ್ಯ ಗೊತ್ತಾದ್ರೆ ನಿಮ್ಮಿಬ್ರು ನೆಮ್ಮದಿನೂ ಹಾಳಾಯ್ತದೆ. ಅದ್ ನಂಗಿಷ್ಟ ಇಲ್ಲ, ಅದ್ ನಂಗಿಷ್ಟ ಇಲ್ಲ. ಅವ್ರೆ ಇನ್ನು ಎಷ್ಟೊತ್ತು? ಬರ್ತಾರೆ. ಸ್ವಲ್ಪ ವೆಯ್ಟ್ ಮಾಡೋಣ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ಕಾಲ್ ಮಾಡ್ಬೇಕಷ್ಟೇ. ಫೋನ್ ಏನು ಮಾಡ್ಬೇಕಾಗಿಲ್ಲ, ಅಲ್ಲಿ ನೋಡಿ. ಅವ್ರನ್ನ ನೋಡ್ತಾ ಇದ್ರೆ ಸೈಕಲ್ ಬರ್ತಾ ಇದ್ರಲ್ಲ, ಅದೇ ನೆನಪಾಗತ್ ನನ್ಗೆ. ಸುಮ್ನೆ ಇರಿ. ಧ್ರುವ, ಮೈನಾ, ನಾ ಈ ಗೆಟಪ್ನಿಗೆ ಹೆಂಗ್ ಕಾಣ್ಸಕತ್ತೀನಿ? ತುಂಬಾ ಚೆನ್ನಾಗೈತೆ. ಆದ್ರೆ ನನ್ ರಾಣಿ ಮೇಲೆ ಯಾಕೆ ಬರ್ತಿದ್ದೀರಾ? ಅವ್ವ, ನಿನ್ನ ರಾಣಿ ಕೆಟ್ಟು ಮೂಲೆ ನಿಂತಿತ್ತು. ಪಂಚರ್ ಹಾಕಿಸ್ಕೊಂಡು ಸ್ವಚ್ಛ ತೊಳೆದು ಬುಲೆಟ್ ಗಾಡಿ ಹೆಂಗ್ ರೆಡಿ ಮಾಡ್ಕೊಂಡ್ ತಗೊಂಬಂದಿನಿ. ತಪ್ಪನದು? ಆದ್ರೂ ನನ್ ರಾಣಿ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ನಿನ್ ರಾಣಿ ಮ್ಯಾಗ ಈ ರಾಜ್ಕುಮಾರಿ ನೋಡಿ ಏನ್ ಅನಿಸ್ಲಿಲ್ಲನ? ನಿಮ್ಗೆ ಯಾರ ದೃಷ್ಟಿನೂ ಬಿಡಬಾರ್ದು. ಥ್ಯಾಂಕ್ಸ್. ಧ್ರುವ, ನನ್ನ ಯಾಕೆ ಹಿಂಗ್ ಲಂಗದವಣೆ ಬರಕ್ ಹೇಳಿದಿ? ಯಾಕಂದ್ರೆ ಇವತ್ ನಿನ್ ಬರ್ಡೇ. ನನ್ ಬರ್ತಡೇ ಇವತ್ತ. ಹ್ಯಾಪಿ ಬರ್ತಡೇ. ಹೇ, ಬರ್ಡೇ ನಿಂದು, ಸೊ ಹ್ಯಾಪಿ ಬರ್ಡೇ ನಿನ್ಗೆ. ನನ್ ಬರ್ತಡೇ ವಿಶ್ ಮಾಡಮ್ಮಯ್ಯನಾ. ಹುಟ್ಟು ಹಬ್ಬದ ಶುಭಾಶಯಗಳು ಮಮ್ಮ. ಧನ್ಯವಾದಗಳ್ರಿ ಮೇಡಮ್ ಅವರ. ಧ್ರುವ, ಆದ್ರೆ ನಿಂಗ ಈ ಲಂಗ ದಾವಣಿ ಸೈಕಲ್ ನೋಡಿದಾಗ ಹಳೆ ಮೈನ ನೆನಪಾದ್ಲನ ಇಲ್ಲ? ನನ್ ಬರ್ತಡೇನಾ? 2 ತಿಂಗಳದಿಂದ ಕೇಕ್ ಕಟ್ ಮಾಡ್ಸಿದ್ರಲ್ಲ. ಧ್ರುವ ಅವ್ರೆ, ಅರ್ಥ ಆಗೋ ತರ ಹೇಳ್ತೀರಾ? ಮಮ್ಮ, ಇವತ್ತು ನಿನ್ ಬರ್ಡೇ ಅಲ್ಲ, ಆದ್ರೆ ನಿನ್ ಬರ್ಡೇ ಅಂತ ಎಲ್ರಿಗೂ ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕಾ? ಯಾಕೆ ಅಂದ್ರೆ ಉಷಾ ಅಕ್ಕನ ಹಣನ ಕದ್ದಿದ್ದಾನಲ್ಲ, ಅವನ್ ಯಾರು ಅಂತ ಕಂಡು ಹಿಡಿಯೋದಕ್ಕೆ. ಏನು ಕಳ್ಳನ್ನ? ಯಾರಂತ ಹೇಳವ? ಒಣಕಿ ಒಬ್ಬವ ಬ್ರಿಟಿಷರ್ನ ಹೆಂಗ ಕೊಂದ್ ಸಾಯಿಸಿದ್ಲ ಹಂಗ ನಾನು ಎದಿ ಸಿಳಿ ಬಿಡ್ತೀನಿ ಅವ್ರದ್ದು. ಸಮಾಧಾನ, ಕೋಪ ಮಾಡ್ಕೋಬೇಡ. ಅಂದ್ರೆ ನಾವ್ ಹೇಳಿದ್ದು ಒಬ್ಬನ ಮೇಲೆ ಅನುಮಾನ ಬಂದಿದೆ, ಅದನ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿನ್ ಬರ್ಡೇ ಅಂತ ಸುಳ್ಳು ಹೇಳ್ಬೇಕು, ನಾಟಕ ಮಾಡ್ಬೇಕು. ಹಂಗನ? ಹಾ, ಮತ್ ಕನ್ಫ್ಯೂಷನ್ ಮಾಡಕತ್ತಿರುವ ನೀವಿಬ್ರು ಸೇರ್ಕೊಂಡ್ ನನಗ ಡಿಟೇಲ್ ಆಗಿ ಹೇಳ್ಬೇಕು. ಸರಿ, ನಿನ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡು. ನೀನ್ ಇವಾಗ ಈ ತರ ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡು ನನ್ ಬರ್ಡೇ ಅಂತ ಎಲ್ರಿಗೂ ನಂಬಿಸ್ತೀಯ. ಅದಾದ್ಮೇಲೆ ನಿನ್ ಕತ್ತಲ್ಲಿರೋ ಚೈನ್ನ ಎಲ್ರಿಗೂ ತೋರಿಸ್ತೀಯ, 22 ಗ್ರಾಮ್ ಚಿನ್ನ ಅಂತ. ಅದನ್ನ ನೀನು ನಾವ್ ಯಾರನ್ನ ತೋರಿಸ್ತೀವೋ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀನ್ ಆ ಚೈನ್ನ ಕೆಳಗಡೆ ಬೀಳಿಸ್ಬೇಕು. ಅವ್ವಾ, ನನ್ನ ಚೈನಾ? ಅದಕ್ಕೆ ಎಷ್ಟು ಕಷ್ಟಪಟ್ಟು ತಗೊಂಡಿನ ಅಂತ ನಂಗ ಗೊತ್ತು. ಚೈನ್ ಉದುರಿಸ್ಬರ್ಬೇಕಂತ ಹೋಗ. ಓ, ನಿಜವಾದ ಚೈನ್ ಅಲ್ಲ ಮಮ್ಮಕ್ಕ, ನಕಲಿ ಚೈನು. ನಾನೇ ತಂದಿದ್ದೀನಿರು. ನಕಲಿ ಚೈನ್ ಇರ್ತಾವನ? ತೋರ್ಸ. ಯವ್ವ, ಬಂಗಾರದ ಚೈನ್ ಇದ್ದಂಗೈತಲ್ಲ ಇದು. ಬಂಗಾರದ ಮೊಸಡಿ ಹೊಡೆದಂಗೈತಿದ್. ಹಾಕೋಲೆ? ಹಾಕೊಳ್ಳಿ. ನಂದ ನೋಡು, ವಾಪಸ್ ಕೇಳಂಗಿಲ್ಲ. ಚಂದ ಕಾಣಕತ್ತೀನಿ. ಹಾ, ಈ ಚೈನ್ನ ನೀನ್ ಬೀಳ್ಸದ್ಮೇಲೆ ಮುಂದಿಂದೆಲ್ಲ ನಾವು ನೋಡ್ಕೋತೀವಿ. ನೋಡಿ, ಈಗ ಆ ಚೈನು ನಿಮ್ಮ ಅಜ್ಜಿ ನಿಮ್ಮ ಹುಟ್ಟು ಹಬ್ಬದ ಉಡುಗೊರೆಯಾಗಿ ಕೊಟ್ಟಿರೋದು. ಏನ? ನಮ್ಮ ಅಜ್ಜಿ ನನ್ನ ಬರ್ತಡೇ ಗಿಫ್ಟ್ ಕೊಡ್ತಾಳ? ಹಾಗ ಬಾಜಿ ಪುಣ್ಯದಾಳ ಕೇಳಿ ಕೊಡ್ಬೇಕು. ಸ್ವಲ್ಪ ಪೂರ್ತಿ ಮಾತಾಡೋದಕ್ಕಾದ್ರು ಬಿಡು. ಆತ್ರಿ ಸರ. ಓಕೆ ರೀ ಮೇಡಮ್ ಅವರ, ಹೇಳ್ರಿ. ಆಗ್ಲಿ ಧ್ರುವ ಅವ್ರು ಹೇಳಿದ್ರಲ್ವಾ? ಹಾ ರೀ. ಹಂಗೆ ನೀನ್ ಈ ಚೈನ್ ಹಾಕೊಂಡು ಅವ್ನ್ ಮುಂದೆ ಹೋಗಿ ನಿಂತ್ಕೊಂತೀಯ. ಆಮೇಲೆ ಈ ಚೈನ್ ನ ಬೀಳೋ ತರ ನಾಟಕ ಮಾಡಿ ಬರ್ತೀಯ. ಆತ್ರಿ ಮೇಡಮ್ ಅವರ. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ ಸರ. ಓಕೆನಾ ಸರ್? ಹಿಂಗೆ ಅದಕ್ಕಿಂತ ಮುಂಚೆ ನಿನ್ ಕತ್ತಲ್ಲಿರೋ ಚೈನ್ ವಾಪಸ್ ಕೊಡಿ. ನನ್ನ ಒರಿಜಿನಲ್ ಚೈನಾ ಕೊಡಂಗಿಲ್ವಾ ನಾನು? ಮಾಮಕ್ಕ, ಆಮೇಲೆ ಕೊಡ್ತೀವಿ, ಕೊಡಿ. ವಾಪಸ್ ಕೊಡ್ತಿರೋದಲ್ ಮತ್ತ? ಇಲ್ಲ, ತಗೊಂಡು ಮೈಲಾರ್ ಕೋಟೆಗೆ ತಗೊಂಡು ಹೋಗ್ತಾರೆ. ಯೋ, ತಮಾಷೆ ಮಾಡಿದ್ ಮಾಮಕ್ಕ. ತಮಾಷೆ ಮಾಡ್ತಾ ಇರೋದು ಮಮ್ಮ, ನನ್ನ ನಂಬಲ್ವಾ? ನಂಬ್ತೀನಿ. ಹಾ, ಆದ್ರ ಮೈಲಾರ್ ಕೊಟ್ಟೆ ಮೈನಂತರ ಹೇಳಿದ್ರೆ ಮಾತ್ರ ಕೊಡ್ತೀನಿ. ಹೇಳು. ಏಯ್ ಮಾಮ,
ಆ ಚೈನ್ನ ಬಿಚ್ಕೊಡು. ಹೌದು ಅಂತಂಗ ಕಳ್ಳ ಯಾರು? ರಮೇಶ್. ರಮೇಶನ? ಯವ್ವಾ. ಸರಿ, ನೀನ್ ಹೊರಟಿರು, ನಾವು ಬೈಕಲ್ಲಿ ಬರ್ತೀವಿ. ಆತ್ ತಗೋ. ಹುಷಾರು. ನಾ ಗೊತ್ತಲ್ಲ ಮೈನಂಕಿನ ಸಕ್ಕ ತಗೊಡ್ತೀನಿ ಗಾಡಿನ. ನನ್ ರಾಣಿ ಜೋಪಾನ. ರಾಜ್ಕುಮಾರಿ ಜೋಪಾನ ಆಗದ್ ಬೇಡ ನಿಂಗ. ಏಯ್, ಏನೇ ಮಮ್ಮ ಇದು? ಸೈಕಲ್ ಅಲ್ಲಿ ಬಂದಿದ್ಯಾ? ಲಂಗ ದಾವಣಿ ಹಾಕೊಂಡಿದ್ಯಾ? ಮದ್ವೆ ಹೆಣ್ತರ ರೆಡಿ ಆಗಿದ್ಯಾ? ಏನಿನ್ ಮದ್ವೆನಾ? 8 ಗಂಟೆ ರೇಗಿಸ್ಬಿಡ ನೋಡು. ಓಹೋ, ಮೇಡಮ್ ನಾಚಿಕೆ ಬೇರೆ ಆಗತ್ತೆ. ಬೇಡ ನೋಡು 8 ಗಂಟೆ. ಏ ಮಮ್ಮ, ಅವನ್ನ ಬಿಡು. ನೀನೇನು ಇವತ್ತು ಸ್ಪೆಷಲ್ ಆಗಿ ಹೊಸ ಲಂಗ ಹಾಕೊಂಡು, ಅದು ಬೇರೆ 2 ಜುಟ್ಟು ಬೇರೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಏನಂತ ವಿಷಯ ಇವತ್ತು? ಬರ್ತಡೇ ದಿನ ಯಾರಾದ್ರೂ ಸಿಂಪಲ್ ಆಗಿ ಬರಕಾಗತ್ತೇನಕ್ಕ? ಅದಕ್ಕೆ ಸ್ಪೆಷಲ್ ಆಗಿ ರೆಡಿ ಆಗಿ ಬಂದಿದ್ದೀನಿ. ಬರ್ತಡೇನಾ? ಆದ್ರೆ ನಿನ್ ಬರ್ತಡೇ ಇವತ್ತಲ್ವಲ್ಲ? ಅಲ್ಲ, ನಾವು ನಿನ್ ಬರ್ತಡೇನ ಒಂದಿನ ಸೆಲೆಬ್ರೇಟ್ ಮಾಡಿದ್ವಿ, ನೆನ್ಪಿದ್ಯಾ? ಯಾಕೆ ಅವತ್ ನಿನ್ ಬರ್ತಡೇ ದಿನ ನಾವು ಕೇಕ್ ಕಟ್ ಮಾಡಿ ಹೊರಗಡೆ ಊಟಕ್ಕೆ ಹೋಗಿ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಿ, ನೀನು ನನ್ ಬರ್ತಡೇ ಹಿಂಗೂ ಸೆಲೆಬ್ರೇಟ್ ಮಾಡ್ಬೋದಾ ಅನ್ಕೊಂಡು ಒಳ್ಳೆ ಫೀಲ್ಸ್ ಅಲ್ಲಿದ್ದೆ, ನೆನ್ಪಿದ್ಯಾ? ಹಾ ಮಮ್ಮ, ಅವತ್ ನಾವು ಕೂಡ ಫೀಲ್ ಮಾಡಿದ್ವಿ, ಗೊತ್ತಾ ನಿನ್ಗೆ? ಹೌದಾ? ನನ್ ಬರ್ತಡೆಗೆ ಕೇಕ್ ಕಟ್ ಮಾಡಿದ್ರಾ? ಮತ್ ಇವತ್ ಯಾರ್ ಬರ್ತಡೇ? ಇವತ್ ನನ್ ಬರ್ತಡೇ. ಇವತ್ತು ನಿನ್ ಬರ್ತಡೇ ಅಂತ ನಿನ್ಗೆ ಹೇಳ್ದವ್ರು ಯಾರು? ನಮ್ ಧ್ರುವ ಹೇಳ್ದ. ಏನ? ಧ್ರುವನಾ? ನಿನ್ ಬರ್ತಡೇ ಅಂತ ಧ್ರುವ ಹೇಳನ್ನ? ಧ್ರುವ ಏನಕ್ಕೆ ಹೇಳ್ದ? ಲವ್, ಏನ್ ನೀವೆಲ್ಲ ಇಷ್ಟೊಂದು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ದೀರಾ? ಲೋ ಧ್ರುವ,